SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಏನಂದರೆ ನಿಮ್ಮ ಆಟ ಅಥವಾ ವ್ಯಕ್ತಿತ್ವ ನೋಡಿದಾಗ ನಮಗೆಲ್ಲ ಏನಂತ ಅಂದರೆ ಟಾಪ್ 2 ಅಲ್ಲಿ ನೀವು ಗಿಲ್ಲಿ ಇರ್ತೀರಾ, ಆ ಥರ ನೀವು ಇರ್ತೀರಾ ಟಾಪ್ 2 ತನಕ ಅಂತ ನೀವೇನು ಅಂದ್ಕೊಂಡಿದ್ರಿ ಸರ್? 4th ರನ್ನರಪ್ ಆಗಿದ್ದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ, ಅಂದರೆ ನಾವು ಆಚೆ ನೋಡಿದಾಗ ನೀವೇನು ಹೇಳ್ತೀರಾ, ನೀವೇನು ಅಂದ್ಕೊಂಡಿದ್ರಿ ಸರ್? ಇಲ್ಲ, ತುಂಬ ಡಿಸಪಾಯಿಂಟ್ ಆಯಿತು. ನಾನು ಟಾಪ್ 3 ಇರ್ತೀನಿ ಅಂದ್ಕೊಂಡೆ. ನನಗೆ ಡೆಫಿನೆಟ್ಲಿ ಒಂದು ಐಡಿಯಾ ಇತ್ತು, ನಾನು ಗಿಲ್ಲಿ ರಕ್ಷಿತಾ 3 ಜನ ಟಾಪಲ್ಲಿ ಬರ್ತೀವಿ. ಬಟ್ ಈ ಶೋನ ಡೆಫಿನೆಟ್ಲಿ ಗಿಲ್ಲಿ ಗೆಲ್ತಾನೆ ಅನ್ನೋದಿತ್ತು ಮೈಂಡಲ್ಲಿ. ಬಟ್ ಮೇ ಬಿ ನಾನು 2nd ಇಲ್ಲ 3rd ಬರ್ತೀನಿ ಅಂತ ಒಂದು ಮೈಂಡಲ್ಲಿತ್ತು. ಬಟ್ 5th ಅಂದಾಗ ನಾನು ಡಿಸಪಾಯಿಂಟ್ ಆದೆ. ಬಟ್ ಸ್ಟೇಜ್ ಮೇಲೆ ಸುದೀಪ್ ಸರ್ ಕರೆದು ಇದ್ದರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ ಆಯಿತು ಹಾಗೆಲ್ಲ ಹೇಳಿದಾಗ ನನಗೆ ನಾನೇ ಕಪ್ಪು ಗೆದ್ದೆ ಅಂತ ಒಂದು ಖುಷಿ ಆಯಿತು. ಸೊ ಅಲ್ಲಿಗೆ ಮರ್ತೋಗ್ಬಿಟ್ಟೆ ನಾನು. ಏನಕ್ಕೆ, ಇಟ್ಸ್ ಎ ಕಾಂಪಿಟೇಷನ್. ಇವಾಗ ನನಗೆ ಗಿಲ್ಲಿ ಗೆದ್ದಿದ್ಕಂತೂ ನಿಜವಾಗ್ಲೂ ಬೇಜಾರಾಗಿಲ್ಲ, ಯಾಕಂದರೆ ಈ ಡಿಸರ್ವ್ ಟು ವಿನ್ ದಟ್ ಶೋ. ಅಷ್ಟು ಟ್ಯಾಲೆಂಟೆಡ್ ಫೆಲೋ. ಆ್ಯಂಡ್ ರಕ್ಷಿತಾ 2nd ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಮೇ ಬಿ ಅಟ್ಲೀಸ್ಟ್ ಟಾಪ್ 3 ಅದು ಇರಬೇಕಾಗಿತ್ತು. ಬಟ್ ಇಟ್ಸ್ ಓಕೆ. ಆಚೆ ಬಂದಾಗ ಗೊತ್ತಾಯಿತು ಕಪ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಅಟ್ಲೀಸ್ಟ್ ಎಂಟೈರ್ ಕರ್ನಾಟಕ ನನ್ನ ಪ್ರೀತಿ ಗೆದ್ದಿದ್ದೀನಿ ಅಂತ ಅನ್ನಿಸ್ತು ನಂಗೆ. ಅದು ತುಂಬ ಖುಷಿ ಆಯಿತು. ಸರ್, ಇನ್ನು ನಿಮ್ಮ ಮತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಹೇಳೋದಾದರೆ ಅದು ಒಂಥರ ಕಾಂಬಿನೇಷನ್ ಹೇಗಿತ್ತು ಅಂದರೆ, ಒಂದು ಕಡೆ ನೀವು ಫ್ರೆಂಡ್ಶಿಪ್ಪಿಗೆ ತೋರಿಸ್ತಿದ್ರಿ, ಡ್ಯಾನ್ಸ್ ಆಡೋದು ಅದೆಲ್ಲ ಜನಕ್ಕೆ ಇಷ್ಟ ಆಗ್ತಿತ್ತು, ಇನ್ನೊಂದು ಕಡೆ ನಾವು ಜಗಳನೂ ಕೂಡ ನೋಡ್ತಿದ್ರಿ. ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಅಂದರೆ ಅಶ್ವಿನಿ ಅವರು ಸ್ಟಾರ್ಟಿಂಗಿಂದ ಒಂದು ಡಿಫ್ರೆಂಟ್ ಒಪಿನಿಯನ್ ಕೊಡ್ತಾ ಬರ್ತಾನೆ ಇದ್ದಾರೆ. ಆ ಮನೆಯೇ ಹಂಗೆ, 1 ವೀಕ್ ಒಂದು ಒಪಿನಿಯನ್ ಇದ್ದರೆ ಇನ್ನೊಂದು ವೀಕ್ ಇನ್ನೊಂದು ಒಪಿನಿಯನ್ ಇರುತ್ತೆ. ಅದಕ್ಕೆ ಮೋಸ್ಟ್ಲಿ ಎಲ್ಲ ಮನೆಯವರು ಡಿಫ್ರೆಂಟ್ ಒಪಿನಿಯನ್ ಕೊಡೋರು. ಆ್ಯಂಡ್ ನಾವು ಅಶ್ವಿನಿಯವರು ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಸೊ ಅಡುಗೆ ಮನೆಯಲ್ಲಿ ಜಾಸ್ತಿ ಕನೆಕ್ಷನ್ ಇತ್ತು. ನಾವು ಸ್ವಲ್ಪ ಅದು ಇದು ಶೇರ್ ಮಾಡ್ಕೊತಾ ಇದ್ವಿ. ಆಮೇಲೆ ವೀಕೆಂಡ್ ಅಂತ ಬಂದಾಗ ನಮ್ಮ ಏಜ್ ಆಲ್ಮೋಸ್ಟ್ ಸೇಮ್ ಇತ್ತು, ನಂದು ಅಶ್ವಿನಿಯವರು. ಸೊ ಸುದೀಪ್ ಸರ್ ನಮ್ಮನ್ನು ಡ್ಯಾನ್ಸಿಗೆ ಕರೆಯೋರು, ಅದು ತುಂಬ ಹಿಟ್ಟಾಗೋಯ್ತು ಆ ಪೇರು. ಹಂಗೆ ಸ್ಮಾಲ್ ಥಿಂಗ್ಸ್. ಯಾಕಂದರೆ ನನಗೂ ಅವ್ರಿಗೂ ಅಷ್ಟು ಕ್ಲೋಸ್ನೆಸ್ ಇರಲಿಲ್ಲ, ನಮಗೂ ಅವ್ರಿಗೂ ವೈಬ್ ಸೆಟ್ ಆಗ್ತಿರಲಿಲ್ಲ. ಬಟ್ ಡ್ಯಾನ್ಸ್ ಅಂತ ಬಂದಾಗ, ಕುಕ್ಕಿಂಗ್ ಅಂತ ಬಂದಾಗ ಅಲ್ಲಿ ಕನೆಕ್ಷನ್ ಬರ್ತಾಯಿತ್ತು. ಬಟ್ ವೈಬ್ ಸೆಟ್ ಆಗಿದ್ದು ನನಗೆ ಗಿಲ್ಲಿಗೆ ರಕ್ಷಿತಾಗ ಮಾತ್ರ. ಯಾಕೆಂದರೆ ಡೇ 1ಇಂದ ಹೆಂಗಿದ್ವೋ ಲಾಸ್ಟ್ ತನಕ ಹಂಗೇ ಇದ್ವಿ. ಇವ್ರದ್ದೆಲ್ಲ ಒಪಿನಿಯನ್ ಚೇಂಜ್ ಆಗ್ತಾನೆ ಇತ್ತು. ಅದಕ್ಕೆ ಕನೆಕ್ಷನ್ ಅಷ್ಟಾಗಲಿಲ್ಲ ನಮಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.